ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನೆಲ್. ಮೊದಲನೇದಾಗಿ ಯಾರೆಲ್ಲ ಹತ್ತಿರ ಐಫೋನ್ ಇದೆ ಪ್ರತಿಯೊಬ್ಬರು ಕೂಡ ನಿಮಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅನ್ಬೇಕಾದ್ರೆ ತುಂಬ ಸಿಂಪಲ್. ನಿಮ್ಮ ಒಂದು ಐಫೋನಲ್ಲಿ ಕ್ಯಾಪ್ಕಟ್ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನನಗೆ ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಜನ ಐಫೋನ್ ಯೂಸರ್ಸ್ಗೆ ತುಂಬ ಜನ ಗೊತ್ತಿಲ್ಲ, ನಮ್ಮ ಇಂಡಿಯಾದಲ್ಲೇ ಕ್ಯಾಪ್ಕಟ್ ಅವೈಲೇಬಲ್ ಇಲ್ಲ, ಅದನ್ನ ಯಾವ ರೀತಿ ಯೂಸ್ ಮಾಡೋದು, ಹೇಗೆ ಕ್ಯಾಪ್ಕಟ್ ಅಪ್ಲಿಕೇಶನ್ ಬರಲ್ಲ iOS ಅಲ್ಲಿ ಅಂದರೆ ಐಫೋನಲ್ಲಿ ಬರಲ್ಲ. ನಿಮ್ಮದು ಯಾವುದೋ ಒಂದು ಐಫೋನ್ ಸೀರೀಸ್ ಆಗಿರೋದು ಅಂದರೆ ಯಾವುದೋ ಒಂದು ಸೀರೀಸ್ ಇರಲಿ, ಐಫೋನ್ ಪ್ರೋ ಆಗಿರ್ಬೋದು, ಯಾವ 15 ಪ್ರೋ ಆಗಿರ್ಬೋದು, ಯಾವುದೋ ಒಂದು ಇರಲಿ, ನಿಮ್ಮೊಂದು ಐಫೋನಲ್ಲಿ ನೀವು ಈಸಿಯಾಗಿ ನೀವು ಕ್ಯಾಪ್ಕಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಅದ್ರ ಜೊತೆಗೆ ಅದನ್ನ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೊಂಡು ನಮ್ಮೊಂದು ವಿಡಿಯೋ ಎಡಿಟ್ ಮಾಡೋದು. ನನಗೆ ಈ ಒಂದು ತುಂಬ ಸಿಂಪಲ್. ಐಫೋನ್ ಯೂಸರ್ಸ್ ಯಾರೆಲ್ಲರೂ ತಪ್ಪದೇ ಈ ಒಂದು ವಿಡಿಯೋ ನೋಡಬೇಕು. ಏನಲ್ಲ ತುಂಬ ಸಿಂಪಲ್. ನನಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಐಫೋನಲ್ಲಿ ಜಸ್ಟ್ ನೀವು ನೋಡ್ತಾರಲ್ಲ, ಈ ಒಂದು ಐಫೋನಲ್ಲಿ ಯಾವ ರೀತಿ ನೀವು ಅದು ಕ್ಯಾಪ್ಕಟ್ ಅಪ್ಲಿಕೇಶನನ್ನು, ಅದು 2025 ಕ್ಯಾಪ್ಕಟ್ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಾನು ಈ ಒಂದು ತುಂಬ ಸಿಂಪಲ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆಲ್ಲರೂ ಹೇಳ್ಬೇಕಾದ್ರೆ ಡೌನ್ಲೋಡ್ ಮಾಡೋಕ್ಕೆ ಜಸ್ಟ್ ಇಲ್ಲ. ಏನು ಕ್ಯಾಪ್ಕಟ್ ಅಪ್ಲಿಕೇಶನ್ ಅಂದರೆ ಆ್ಯಪ್ ಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಕ್ಯಾಪ್ಕಟ್ ಅಂತ ಸರ್ಚ್ ಮಾಡಿದ ತಕ್ಷಣ ಸಿಗಲ್ಲ, ಯಾಕಂದ್ರೆ ನಮ್ಮ ಮೀಡಿಯಾದಲ್ಲಿ ಅದು ಅವೈಲೇಬಲ್ ಇಲ್ಲ. ಜಸ್ಟ್ ನೀವು ಡೌನ್ಲೋಡ್ ಮಾಡ್ಬೇಕಾದ್ರೆ ಒಂದು ಟ್ರಿಕ್ಸ್ ಇದೆ, ಆ ಟ್ರಿಕ್ಸ್ ಮೂಲಕ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು. ಅದು ಯಾವ ರೀತಿ ಏನು ಎಲ್ಲ ನನಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಅಷ್ಟು ನೋಡ್ತಾರೆ ಪ್ಲೀಸ್ ಐಫೋನ್ ಯೂಸರ್ಸ್ ಆಗಿರೋದು ಪ್ರತಿಯೊಬ್ಬರು ದಯವಿಟ್ಟು ಬೇಗ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋಕೆ ಬಟನ್ ಟನ್ ಅಂತ ಯಾವುದೇ ರೀತಿ ಕ್ಲಿಕ್ ಮಾಡೋದು ಮರಿಬೇಡಿತ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ಈಗ ನಾನು ನಿಮಗೆ ಮೊದಲನೇದಾಗಿ ಸೈಡ್ಗಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ ನೋಡಿ. ಜಸ್ಟ್ ವೇಟು. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ. ನಾನು ನಿಮಗೆ ಈಗ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಯಾರೆಲ್ಲ ಐಫೋನ್ ಯೂಸ್ ಮಾಡ್ತಾಯಿದ್ದಾರೆ iOS ಯಾವುದೋ ಸೀರೀಸ್ ಆಗಿರ್ಬೋದು, ನೀವು ಈಸಿಯಾಗಿ ನಿಮ್ಮೊಂದು ಮೊಬೈಲಲ್ಲಿ ಕ್ಯಾಪ್ಕಟ್ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂದರೆ ತುಂಬ ಸಿಂಪಲ್. ಒಂದು ಟ್ರಿಕ್ಸ್ ಅಂತ ಹೇಳಿದ್ನಲ್ಲ, ಆ ಟ್ರಿಕ್ಸ್ ಯೂಸ್ ಮಾಡಿ ನೀವು ಮಾಡ್ಕೊಳ್ಳೋದು. ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಈಗ ನೀವು ಮೊದಲು ಮುಟ್ಟು ನಿಮ್ಮೊಂದು ಆ್ಯಪ್ ಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಆ್ಯಪ್ ಸ್ಟೋರ್ ಓಪನ್ ಮಾಡಿದ ತಕ್ಷಣ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ. ನಿಮ್ಮೊಂದು ಲೋಗೋ ಅಂದರೆ ನಿಮ್ಮೊಂದು ಯೂಸರ್ ಐಡಿ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ತುಂಬ ಸಿಂಪಲ್. ನನಗೆ ಮೊದಲನೇ ಹೇಳ್ಬೇಕು, ನಮ್ಮ ಒಂದು ಇಂಡಿಯಾ ಕಂಟ್ರಿಯಲ್ಲಿ ಕ್ಯಾಪ್ಕಟ್ ಅನ್ನೋದು iOSನಲ್ಲಿ ಅಂದರೆ ಐಫೋನಲ್ಲಿ ಅವೈಲೇಬಲ್ ಇಲ್ಲ, ಆ್ಯಕ್ಚುಲಿ ಪರ್ಮಿಷನ್ ಇಲ್ಲ. ಅದಕ್ಕೆ ನೀವೇನು ಮಾಡಿ, ನಿಮ್ಮೊಂದು ನಮ್ಮ ಕಂಟ್ರಿ ಚೇಂಜ್ ಮಾಡೋಕ್ಕಾಗುತ್ತೆ. ಅದು ಯಾವ ರೀತಿ ಅಂತ ಹೇಳ್ತಾನೆ. ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ಬೋದು. ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ಡೌನ್ಲೋಡ್ ಮಾಡೋದಕ್ಕೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಕೊ ತೆಳಗಡೆ ಸ್ವೈಪ್ ಮಾಡ್ಕೋಬೇಕು. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಓಕೆ. ಇಲ್ಲಿ ನಿಮ್ಗೆ ಕಾಣ್ತೀನಿ ನೋಡಿ, ಕಂಟ್ರಿ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ. ಇದನ್ನೇನಿದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟ್ರಿ ಮೇಲೆ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಈಗಾಗಲೇ ಕಂಟ್ರಿ ಕೂಡ ಚೇಂಜ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಚೇಂಜ್ ಮಾಡಿ ಡೌನ್ಲೋಡ್ ಮಾಡಿ ನೋಡಿದ್ದೀನಿ. ನಾನು ನಿಮಗೆ ವಿಡಿಯೋ ಮಾಡೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಜಸ್ಟ್ ಚೇಂಜ್ ಕಂಟ್ರಿ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಇಂಡಿಯಾ ಕಂಟ್ರಿ ಅಂತ ಮೊದಲು ಇರುತ್ತೆ, ನಿಮ್ಗೆ ಎಲ್ಲರೂ ಕೂಡ ಇಂಡಿಯಾದವರಾಗಿರುತ್ತೆ, ಇಂಡಿಯಾ ಅಂತ ಇರುತ್ತೆ. ಜಸ್ಟ್ ಚೇಂಜ್ ಕಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕಂಟ್ರಿ ಸೆಲೆಕ್ಟ್ ಮಾಡಬೇಕು. ಯಾವ ಒಂದು ಕಂಟ್ರಿ ಸೆಲೆಕ್ಟ್ ಮಾಡಬೇಕು ಅಂದರೆ ನಾನು ಸಿಂಗಾಪುರ್ ಸೆಲೆಕ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಬಿಟ್ಟು ಸಿಂಗಾಪುರಲ್ಲಿ ಅವೈಲೇಬಲ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ನೀವು ಕೂಡ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಏನು ಮಾಡ್ತೀನಿ, ಸಿಂಗಾಪುರ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸಿಂಗಾಪುರಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಜಸ್ಟ್ ನೀವು ಕೂಡ ಸಿಂಗಾಪುರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ನಮಗೆ ಅದರ ನಂತರ ಐ ಎಮ್ ಅಗ್ರಿ. ಓಕೆ, ಅಗ್ರಿ ಕೊಡಿ. ಅಗ್ರಿ ಕೊಟ್ಟ ನಂತರ ನಿಮಗೆ ನೆಕ್ಸ್ಟ್ ಈ ಸ್ಟೆಪ್ ಈ ರೀತಿ ಒಂದು ಸ್ಟೆಪ್ ಓಪನ್ ಆಗುತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ಓಕೆ, ಈ ರೀತಿ ನಿಮಗೆ ಸ್ಟೆಪ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟು ಇಲ್ಲಿ ಏನಿದ್ರೆ ನಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನ್ ಮೇಲೆ ಅಂದರೆ ನೀವು ನಿಮ್ಮೊಂದು ಅಕೌಂಟ್ ಏನಾದರೂ ಅಂದರೆ ಆ್ಯಪಲ್ ಐ ಡಿಯಲ್ಲಿ ಅಕೌಂಟಲ್ಲಿ ಅಮೌಂಟ್ ಇದ್ದರೆ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಆ ರೀತಿ ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಇಲ್ಲಿ ನಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಬರುತ್ತೆ. ಇಲ್ಲಿ ಫಸ್ಟ್ ನೇಮು ಮತ್ತು ನಿಮ್ಮ ಲಾಸ್ಟ್ ನೇಮ್ ಕೇಳುತ್ತೆ. ಅದರ ನಂತರ ಕೆಳಗಡೆ ಇಲ್ಲಿ ಸ್ಟ್ರೇಟ್ ಅಂತ ಒಂದು ಕೇಳುತ್ತೆ. ಜಸ್ಟ್ ನೀವು ಇದರಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಮೇಲ್ಗಡೆ ನಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಮಾಡ್ಕೊಂಡು ನಿಮ್ಮ ನೇಮು ಮತ್ತು ನಿಮ್ಮ ಲಾಸ್ಟ್ ನೇಮ್ ಹಾಕೊಳ್ಳಿ. ಅದರ ನಂತರ ಈ ನೇಮು ಲಾಸ್ಟ್ ನೇಮ್ ಹಾಕೋರು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ಬೋದು. ನಮ್ಮ ಬ್ರದರ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ನಮಗೆಲ್ಲರಿಗೆ ಹೇಳ್ಬೇಕಾರೆ ಜಸ್ಟ್ ಡೌನ್ಲೋಡ್ ಮಾಡೋದಕ್ಕೆ ನಮಗೆ ಮಾತ್ರ ಏನೆಲ್ಲ ಇಲ್ಲಿ ಸ್ಟ್ರೇಟ್ ಅಂತ ಇಲ್ಲ. ಜಸ್ಟ್ ಇಲ್ಲಿ ಏನು ಮಾಡಬೇಕು, ನೀವು ಸಿಂಗಾಪುರದ ಒಂದು ಸ್ಟೇಟ್ ಹಾಕಬೇಕು. ಸ್ಟೇಟ್ ಅಂದರೆ ಸಿಂಗಾಪುರ, ಅದನ್ನೇ ಅವ್ರು ತಗೊಂಡು ಜಸ್ಟ್ ನೋಡಲ್ಲ. ನೀವೇನು ಮಾಡಿ, ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡಿದ ತಕ್ಷಣ ನೀವು ಏನು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸರ್ಚ್ ಮಾಡ್ಕೊಳ್ಳಿ. ಏನಪ್ಪ ಸ್ಟ್ರೇಟ್ಸ್ ಇನ್ ಸಿಂಗಾಪುರ್ ಅಂತ ಸರ್ಚ್ ಮಾಡಿ. ಸ್ಟ್ರೇಟ್ಸ್ ಇನ್ ಸಿಂಗಾಪುರ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಏನಿದೆಲ್ಲ ಜಸ್ಟ್ ಇದನ್ನ ನೀವೇನು ಮಾಡಿ ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಈಗ ನಾನು ಏನು ಮಾಡ್ತೀನಿ, ಇದು ಸೌತ್ ಬ್ರಿಡ್ಜ್ ರೋಡ್ ಅಂತ ಇದೆಯಲ್ಲ, ಜಸ್ಟ್ ಇದನ್ನು ಕಾಪಿ ಮಾಡ್ತೀನಿ. ಇದನ್ನು ಕಾಪಿ ಮಾಡ್ಕೊಂಡು ಜಸ್ಟ್ ನಾನು ನಿಮಗೆ ಇಲ್ಲಿ ಅದನ್ನ ಏನು ಮಾಡ್ತೀನಿ, ಜಸ್ಟ್ ಅದನ್ನು ಪೇಸ್ಟ್ ಮಾಡ್ತೀನಿ. ಓಕೆ ಪೇಸ್ಟ್ ಅಲೋ. ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ನಾನು ಅದನ್ನು ಮತ್ತೆ ಕಾಪಿ ಮಾಡ್ಕೊಂಡು ನಾನು ನಿಮಗೆ ಪೇಸ್ಟ್ ಮಾಡ್ತೀನಿ. ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನು ಅಲ್ಲಿಂದ ಕಾಪಿ ಮಾಡ್ಕೊಂಡು ಜಸ್ಟ್ ಪೇಸ್ಟ್ ಮಾಡಿ ಸಾಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ಸ್ಟ್ರೇಟ್ ಅದನ್ನೇನು ಹಾಕೋದು ಅವಶ್ಯಕತೆ ಇಲ್ಲ. ಜಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಪೋಸ್ಟ್ ಕೋಡ್ ಅಂತ ಕೇಳುತ್ತೆ. ಪೋಸ್ಟ್ ಕೋಡ್ ಅಂದರೆ ಈಗ ಈ ಮೇನ್ ಇಂಪಾರ್ಟೆಂಟ್ ಇದು ಪೋಸ್ಟ್ ಕೋಡ್ ಎಲ್ಲಿಂದ ಹಾಕೋದು, ನಮ್ಮ ಪೋಸ್ಟ್ ಕೋಡ್ ಹಾಕೋದು ಬೇಡ, ನಮ್ಮ ಇಂಡಿಯಾದಲ್ಲ, ಸಿಂಗಾಪುರಲ್ಲಿ ಇದ್ದಂಥ ಪೋಸ್ಟ್ ಕೋಡ್ ಹಾಕ್ಬೋದು. ಅದನ್ನೇ ಯಾವ ರೀತಿ ಅಂದರೆ ನೀವು ಏನು ಮಾಡೋದು, ಗೂಗಲ್ ಓಪನ್ ಮಾಡ್ಕೊಳ್ಳಿ. ಇನ್ನೇನಿದೆಲ್ಲ
ಕಾಪಿ ಮಾಡ್ಕೊಂಡು ಜಸ್ಟ್ ನೀವು ಇಲ್ಲಿ ಸರ್ಚ್ ಮಾಡ್ಕೊಳಕ್ಕೆ ಏನಪ್ಪ ಅಂದರೆ ಈಗ ನೀವು ಯಾವುದೋ ಒಂದು ಕೇಳ್ತಾ ಇದ್ದೀರಾ ಜಸ್ಟ್ ಇದರದೊಂದಿಲ್ಲ ಅಂದರೆ ಸಿಂಗಾಪುರ್ ಅಂತ ಸರ್ಚ್ ಮಾಡಿ ನಿಮ್ಮೊಂದು ಸೌತ್ ಬ್ರಿಡ್ಜ್ ರೋಡ್ ಅಂತ ಇದೆಯಲ್ಲ ಅದರದೊಂದು ಸಿಂಗಾಪುರ್ ಪೋಸ್ಟ್ ಕೋಡ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಹಲವಾರು ಪೋಸ್ಟ್ ಕೋಡ್ ಬರುತ್ತೆ. ಜಸ್ಟ್ ನೀವೇನು ಇದನ್ನು ನೀವು ಇಲ್ಲಿಂದ ನೀವು ತೊಗೊಂಡದನ್ನ ಹಾಕ್ಬೇಕು. ಏನಂದರೆ ನೋಡಿ ಇಲ್ಲಿ ಇದೆ 058 ನೋಡಿ ನಾನು ಹಾಕ್ತೀನಿ ನೋಡಿ. ಜಸ್ಟ್ ಏನು 058 ಓಕೆ 058 ಈ ರೀತಿ ನೀವು ಕೋಡ್ ಹಾಕಬೇಕು. ಮೇನ್ ಇಂಪಾರ್ಟೆಂಟ್ ಹಾಕೋಲಿ, ನಮ್ದು ಹಾಕಕ್ಕೆ ಹೋಗ್ಬಿಡಿ. ಅದರ ನಂತರ ಫೋನ್ ನಂಬರ್, ಇಲ್ಲಿ ಫೋನ್ ನಂಬರ್ ಹಾಕಬೇಕು. ಫೋನ್ ನಂಬರ್ ನಮ್ಮ ಒರಿಜಿನಲ್ ಮೊಬೈಲ್ ನಂಬರ್ ಹಾಕೋಬೇಡಿ ನಮ್ಮ ಇಂಡಿಯಾದು. ನೀವು ಏನು ಮಾಡಬೇಕು, ಇಲ್ಲೊಂದು ಫೇಕ್ ಫೋನ್ ನಂಬರ್ ಹಾಕೋದು. ಫೇಕ್ ಫೋನ್ ನಂಬರ್ ಎಲ್ಲಿಂದ ಹಾಕೋದು ಅಂದ್ರೆ ತುಂಬ ಸಿಂಪಲ್. ನನಗೆ ಅದನ್ನು ಕೂಡ ನೀವು ವಾಪಸ್ ಮತ್ತೆ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡಿದ ತಕ್ಷಣ ಏನಂತ ಸರ್ಚ್ ಮಾಡಬೇಕು, ಸಿಂಗಾಪುರ್ ಫೇಕ್ ಫೋನ್ ಅಂತ ಅಂದರೆ ಫೋನ್ ನಂಬರ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ. ಹಲವಾರು ವೆಬ್ಸೈಟ್ಗಳು ಸಿಗುತ್ತೆ. ಇದರಲ್ಲಿ ನಿಮಗೆ ಹಲವಾರು ಫೋನ್ ನಂಬರ್ಗಳು ಸಿಗುತ್ತೆ. ನೀವೇನು ನೋಡಬೇಕು, ಜಸ್ಟ್ ಈ ವೆಬ್ಸೈಟಲ್ಲಿ ಇದ್ದಂಥ ಮೊಬೈಲ್ ನಂಬರ್ ನೀವು ಜಸ್ಟ್ ಅಲ್ಲಿ ಹಾಕಬೇಕು. ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಜಸ್ಟ್ ವೇಟು, ನೆಟ್ವರ್ಕ್ ಒಂದಿಲ್ಲ, ನಾನು ನಿಮಗೆ ತೋರಿಸ್ತೇನೆ. ಓಕೆ ಬ್ಯಾಕ್ ಬರ್ತೇನೆ. ಇಲ್ಲಿದೆ ನೋಡಿ ಫೇಕ್ ಫೋನ್ ನಂಬರ್ ಅಂತ ಕ್ಲಿಕ್ ಮಾಡಿ. ಹಲವಾರು ವೆಬ್ಸೈಟ್ ಬರುತ್ತೆ. ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಫೋನ್ ನಂಬರ್ ಯೂಸ್ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್. ಓಕೆ ನೋಡಿ ಇಲ್ಲಿದೆ ನೋಡಿ. ಜಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳೋದು. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ ಇಲ್ಲಿದೆ ನೋಡಿ. ಇಲ್ಲಿ ಹಲವಾರು ನಿಮಗೆ ಫೋನ್ ನಂಬರ್ ಸಿಗುತ್ತೆ ಸಿಂಗಾಪುರ್ದು. ನೀವು ಜಸ್ಟ್ ಏನು ಮಾಡೋದು, ಕಾಪಿ ಮಾಡೋದು, ಅಲ್ಲಿ ಹಾಕೋದು. ನಾನು ಏನು ಮಾಡ್ತೀನಿ, ಈ ಮೊಬೈಲ್ ನಂಬರಲ್ಲಿ ಜಸ್ಟ್ ಕಾಪಿ ಮಾಡ್ಕೊಳ್ತೀನಿ. ಒಂದು ಮೊಬೈಲ್ ನಂಬರ್ ನಾನು ನಿಮ್ಗೆ ತೋರಿಸ್ತೀನಿ. ಜಸ್ಟ್ ನಾನು ನಿಮಗೆ ಒಂದು ತೋರಿಸ್ತೀನಿ ನೋಡಿ. ಓಕೆ ಇನ್ನು ಈ ರೀತಿ ಒಂದು ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಕಾಪಿ ಮಾಡ್ಕೊಂಡು ಓಕೆ ನಾನು ಕಾಪಿ ಆಗಿದೆ. ನಾನು ಏನು ಮಾಡ್ತೀನಿ, ಜಸ್ಟ್ ಓಕೆ ಇಲ್ಲಿ ನಂಬರ್ ಇದೆಲ್ಲ, ಜಸ್ಟ್ ಇದೇ ನಂಬರ್ನು ಕಾಪಿ ಮಾಡಿದ್ದೀನಿ. ಜಸ್ಟ್ ಬಂದಿದ್ದ ಸೇಮ್ ಏನೋ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅಲ್ಲಿ ಫೇಕ್ ಫೋನ್ ನಂಬರ್ ಅದನ್ನೇ ಮಾಡ್ಕೊಳ್ಳಿ. ಅದ ನಂತರ ಡನ್ ನೀವು ಏನೋ ಮಾಡೋದು ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ನೇಮು ಮತ್ತು ಅಲ್ಲಿ ಏರಿಯಾ ಸ್ಟ್ರೇಟ್ಸ್ ಇದೆಲ್ಲ ಅದನ್ನ ಹಾಕಿ ಜಸ್ಟ್ ಅದರ ನೀವು ಬೇರೆ ಏನೂ ಟಚ್ ಮಾಡ್ಕೋಬೇಡಿ. ಅದರ ನಂತರ ನೆಕ್ಸ್ಟ್ ಓಕೆ ಡನ್ ಆಗುತ್ತೆ ನೋಡಿ. ಓಕೆ ಸಕ್ಸಸ್ಫುಲ್ ಆಗಿ ಈಗ ಸೆಟ್ ಆಯಿತು. ಅದು ಈಗ ಅಕೌಂಟು ಏನಾಯಿತು, ಸಿಂಗಾಪುರ್ದು ಆಯಿತು. ಈಗ ನಮ್ಮ ಇಂಡಿಯಾ ಕಂಟ್ರಿದಲ್ಲ, ಸಿಂಗಾಪುರ್ ಕಂಟ್ರಿದು ಅಕೌಂಟ್ ಆಯಿತು. ಅಕೌಂಟ್ ಅಂದ್ರೆ ಅದೇನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ನೀವು ಚೇಂಜ್ ಮಾಡ್ಕೊಳ್ಬೋದು. ಈಗ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ಚೇಂಜ್ ಮಾಡ್ಕೊಳ್ಬೋದು ಅಷ್ಟೇ, ಏನು ಪ್ರಾಬ್ಲಮ್ ಆಗಲ್ಲ. ಅಂದರೆ ನಮಗೆ ಕ್ಯಾಪ್ಕಟ್ ಡೌನ್ಲೋಡ್ ಆಗ್ಬೇಕಾದ್ರೆ ಅದು ಮಾಡಬೇಕು ನಾವು. ಆ ಟ್ರಿಕ್ಸ್ ಅದನ್ನು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನಾಗುತ್ತೆ, ಕ್ಯಾಪ್ಕಟ್ ಓಕೆ ಕ್ಯಾಪ್ಕಟ್ ಪ್ರೋ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಮೇಲ್ಗಡೆನೇ ಬರುತ್ತೆ. ಏನು ಭಯ ಪಡೋ ಅವಶ್ಯಕತೆ ಇಲ್ಲ, ಮೇಲ್ಗಡೆ ಬರುತ್ತೆ. ಸ್ವಲ್ಪ ನೆಟ್ವರ್ಕ್ ಇಲ್ಲ ನಂದು, ಜಸ್ಟ್ ವೇಟು. ನೀವು ಕ್ಯಾಪ್ಕಟ್ ಪ್ರೋ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಮೇಲ್ಗಡೆ ಬರುತ್ತೆ ನೋಡಿ. ಈಗ ಬಂತು ನೋಡಿ ನಂದು ಕ್ಯಾಪ್ಕಟ್ ನೋಡಿ. ಕ್ಯಾಪ್ಕಟ್ ಫೋಟೋ ಎಡಿಟಿಂಗ್ ಎಷ್ಟು 2025 ಕೂಡ ನಿಮ್ಗೆ ಏನು ಬರುತ್ತೆ. ಎಲ್ಲ ಕಂಟ್ರಿ ನೀವು ಕಂಟ್ರಿ ಒಂದು ಚೇಂಜ್ ಮಾಡಿದ್ರೆ ಸಾಕು, ನಿಮಗೆ ಬರುತ್ತೆ. ಏನು ಪ್ರಾಬ್ಲಮ್ ಇಲ್ಲ. ಈಸಿಯಾಗಿ ನೀವು ಫ್ರೀಯಾಗಿ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಯಾವುದೇ ರೀತಿ ಇದನ್ನ ಕಟ್ಟೋದು ಅವಶ್ಯಕತೆ ಇಲ್ಲ. ಅದನ್ನ ಬಾಯಲ್ಲಿ ಆಗಬಾರ್ದು, ಪ್ರಾಬ್ಲಮ್ ನೋಡಿ. ಈಗ ಕ್ಯಾಪ್ಕಟ್ ಡೌನ್ಲೋಡ್ ಆಗ್ತಿದೆ ನೋಡಿ ನನ್ನ ಹತ್ರ. ನೋಡ್ಕೊಳ್ಬೋದು. ನಿಮ್ಗೆ ಮುಂದೆನೇ ಕಾಣ್ತಾ ಇದೆಯಲ್ಲ, ಲೈವ್ ಅಲ್ಲಿ ತೋರಿಸ್ತಾ ಇದೆ ನೋಡಿ. ಕ್ಯಾಪ್ಕಟ್ಟು ಡೌನ್ಲೋಡ್ ಆಗ್ತಾಯಿದೆ. ಈ ರೀತಿ ನೀವು ಏನು ಮಾಡ್ಕೊಳ್ಬೋದು. ನೀವು ಜಸ್ಟ್ ಒಂದು ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಐಫೋನಲ್ಲಿ ನೀವು ಕ್ಯಾಪ್ಕಟ್ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ಆರಾಮಾಗಿ ಈಸಿಯಾಗಿ ಎಡಿಟಿಂಗ್ ಮಾಡ್ಕೊಳ್ಳೋದು. ಈ ಕ್ಯಾಪ್ಕಟ್ಟಲ್ಲಿ ಕೆಲವೊಂದಷ್ಟು ವೀಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ನಮಗೆ ತುಂಬ ಯೂಸ್ ಬರುತ್ತೆ. ಕ್ಯಾಪ್ಕಟ್ಟಲ್ಲಿ ಕೆಲವೊಂದಷ್ಟು ಫಿಲ್ಟರ್ಸು, ಕೆಲವೊಂದಷ್ಟು ಎಫೆಕ್ಟ್ಸು, ಕೆಲವೊಂದಷ್ಟು ಅಲ್ಲಿ ನಮಗೆ ಬೇರೆ ಬೇರೆ ರೀತಿ ಒಂದು ಕಲರ್ ಎಡಿಟಿಂಗು, ಈ ರೀತಿ ನಮಗೆ ಕೆಲವೊಂದಷ್ಟು ಸಿಗುತ್ತೆ. ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈಗ ಡೌನ್ಲೋಡ್ ಆಗ್ತಾಯಿದೆ ನನ್ನ ಹತ್ರ. ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಾ ಡೌನ್ಲೋಡ್ ಆಗ್ತಾಯಿದೆ. ನಿಮಗೆ 2025 ಕೂಡ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. 2025 ಅಂತ ಬಂದರೆ ಅಲ್ಲಿ ಕೂಡ ಏನು ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ನೀವು ಏನು ಮಾಡ್ಬೋದು, ಈಸಿಯಾಗಿ ನೀವು ನಿಮ್ಮ ಒಂದು ಐಫೋನಲ್ಲಿ ಯಾವುದೇ ಒಂದು ಮೊಬೈಲ್ ಇರಲಿ, ಯಾವುದೋ ಒಂದು ಸೀರೀಸ್ ಇರಲಿ ಐಫೋನ್ದು, ಅದರಲ್ಲಿ ನೀವು ಈಸಿಯಾಗಿ ನೀವು ಕ್ಯಾಪ್ಕಟ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನೀವು ನೋಡ್ತಾರೆ ಜಸ್ಟ್ ನೀವು ಬ್ಯಾಕಲ್ಲಿ ನೋಡಿ. ಈಗ ಕ್ಯಾಪ್ಕಟ್ ಡೌನ್ಲೋಡ್ ಆಗ್ತಿದೆ ನೋಡಿ ನನ್ನ ಹತ್ರ. ಆ್ಯಕ್ಚುಲಿ ನೆಟ್ವರ್ಕ್ ಒಂದೇ ಇಲ್ಲ ನಂದು, ಸ್ವಲ್ಪ ಲೋಡ್ ಆಗ್ತಿದೆ. ಅದಕ್ಕೋಸ್ಕರ ಜಸ್ಟ್ ಈಗ ನೋಡ್ಕೊಳ್ಬೋದು ಕ್ಯಾಪ್ಕಟ್ ಡೌನ್ಲೋಡ್ ಆಗ್ತಿದೆ. ಈಗ ಡೌನ್ಲೋಡ್ ಆಗಲಿ. ಜಸ್ಟ್ ಡೌನ್ಲೋಡ್ ಆದ ತಕ್ಷಣ ನಿಮಗೆ ಅದನ್ನ ಓಪನ್ ಮಾಡಿದ್ದು ಕೂಡ ತೋರಿಸ್ತೀನಿ. ಜಸ್ಟ್ ವೇಟು. ಈಗ ಜಸ್ಟ್ ಡೌನ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಳೋದು. ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡಿದೆ, ನಿಮ್ಗೆ ಡೌನ್ಲೋಡ್ ನೆಟ್ವರ್ಕ್ ಇಲ್ಲ ಆಗಿತ್ತು. ಜಸ್ಟ್ ನೋಡಿ ಈಗ ನಾನು ಓಪನ್ ಮಾಡ್ತೀನಿ. ನಿಮ್ಮ ಮುಂದೆ ನೋಡ್ಕೊಳ್ಬೋದು. ಐಫೋನಲ್ಲಿ ಓಪನ್ ಮಾಡ್ತಿದ್ದೀನಿ ನೋಡಿ. ಓಕೆ ಅಲ್ಲ ಪರ್ಮಿಷನ್ ಅಗ್ರಿ. ಓಕೆ ನೀವು ನೋಡ್ಕೊಳ್ಬೋದು. ಈಗ ಆರಾಮಾಗಿ ಎಡಿಟಿಂಗ್ ಮಾಡ್ಕೊಳ್ಬೋದು ನೋಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ನಿಮ್ಮ ಒಂದು ವಿಡಿಯೋ, ಯಾವುದೋ ಒಂದು ವಿಡಿಯೋ ಬೇಕು ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ನೀವು ಈಸಿಯಾಗಿ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಈ ಎಕ್ಸಾಂಪಲ್ ಆಗಿ ನೋಡ್ಕೊಂಡು ನಾನು ಏನು ಮಾಡ್ತೀನಿ, ಈ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ಓಕೆ ತೋರಿಸ್ತೀನಿ. ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಏನೂ ಇಲ್ಲ. ನೀವು ಈ ರೀತಿ ಮಾಡಿ ನೀವು ಕ್ಯಾಪ್ಕಟ್ ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ಈಸಿಯಾಗಿ ನೀವು ಎಡಿಟಿಂಗ್ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಲೋಡ್ ಆಗ್ತಿದೆ. ಮತ್ತು ಮೇನ್ ಇಂಪಾರ್ಟೆಂಟ್, ಕ್ಯಾಪ್ಕಟ್ಟಲ್ಲಿ ಕೆಲವೊಂದಷ್ಟು ಫಿಲ್ಟರ್ಸ್ ಯೂಸ್ ಮಾಡ್ತಾರೆ. ಅದಕ್ಕೆ ವಿಪಿನ್ ಬೇಕು. ಅದನ್ನು ವಿಪಿನ್ ಕೂಡ ನೀವು ಇಲ್ಲೇ ಡೌನ್ಲೋಡ್ ಮಾಡ್ಕೊಳ್ಬೋದು. ಜಸ್ಟ್ ಏನಿಲ್ಲ, ವಿಪಿನ್ ಅಂತ ನೀವು ಸರ್ಚ್ ಮಾಡಿದ ತಕ್ಷಣ ನೋಡಿ ವಿಪಿನ್.
ಓಕೆ ಯು ಪಿ ಎನ್ ಅಂತ ಸರ್ಚ್ ಮಾಡಿದ ತಕ್ಷಣ ಯು ಪಿ ಎನ್ ಬರುತ್ತೆ. ಜಸ್ಟ್ ಈ ಒಂದು ಯು ಪಿ ಎನ್ ಮೇಲೆ ನೀವು ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ಕ್ಯಾಪ್ಕಟ್ ಅಂದರೆ ಯಾವ ಕ್ಯಾಪ್ಕಟಲ್ಲಿ ಎಡಿಟ್ ಮಾಡ್ಕೊಂಡು ಜಸ್ಟ್ ನೀವು ಈ ಯು ಪಿ ಎನ್ ಕನೆಕ್ಟ್ ಮಾಡ್ಕೊಂಡು ನೀವು ಈ ಕ್ಯಾಪ್ಕಟ್ ಓಪನ್ ಮಾಡಿದ್ರೆ ನಿಮ್ಮ ಕ್ಯಾಪ್ಕಟಲ್ಲಿ ಕೆಲವೊಂದಷ್ಟು ಫೀಚರ್ಸ್ ಎಲ್ಲ ಫೀಚರ್ಸ್ ಸಿಗುತ್ತೆ, ಎಲ್ಲ ಫಿಲ್ಟರ್ಸ್ ಸಿಗುತ್ತೆ, ಎಲ್ಲ ಫೀಚರ್ಸ್ ಸಿಗುತ್ತೆ, ಎಲ್ಲ ಎಫೆಕ್ಟ್ಸ್ ಕೂಡ ಸಿಗುತ್ತೆ. ಈಸಿಯಾಗಿ ನೀವು ಯೂಸ್ ಮಾಡ್ಕೊಂಡು ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಈಗ ನಾನು ತುಂಬ ಸಿಂಪಲ್ ಕ್ಲಿಯರಾಗಿ ನಾನು ನಿಮಗೆ ಏನೋ ಮೊದಲು ಮುಟ್ಟು ಸೈಡ್ ನನಗೆ ಈಗ ಮೊದಲನೇದು ಮುಟ್ಟು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡಿದ್ದೀನಿ. ಏನೋ ತುಂಬ ಸಿಂಪಲ್. ನನಗೆ ಈ ಒಂದು ವಿಡಿಯೋದಲ್ಲಿ ಅದು ಐಫೋನಲ್ಲಿ ಅಂದರೆ iOS ನಲ್ಲಿ ಐಫೋನಲ್ಲಿ ಯಾವ ರೀತಿ ಕ್ಯಾಪ್ಕಟ್ ಡೌನ್ಲೋಡ್ ಮಾಡೋದು ನನಗೆ ಈ ಒಂದು ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೆ ಅಂತ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಇವತ್ತೊಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕನ್ನಡಿಗ ಸ್ಪೆಂಬರ್ಸ್ ಎಲ್ಲ ರೈತ ಈ ಒಂದು ವಿಡಿಯೋ ಇಷ್ಟ ಆದರೆ ಜಸ್ಟ್ ಪ್ರೀತಿ ಒಂದು ಲೈಕ್ ಚಿಕ್ಕದಾಗಿ ಕಮೆಂಟ್ ಕಮೆಂಟಿಗೆ ಯಾವ ರೀತಿ ಇತ್ತು ಅಂತ ಈ ಒಂದು ವಿಡಿಯೋ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಟೆಕ್ ಸ್ಪೆಂಬರ್ಸ್ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್ ಬಾಯ್.